ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಮ್ಮ ಪಯಣ ದಿವ್ಯಾಕ್ಕನ ಮನೆಗೆ, ಅಂದರೆ ದಿವ್ಯಾಕ್ಕನ ಮನೆ ತೊಕ್ಕೋಟಲ್ಲಿರೋದು, ಅಲ್ಲಿಗೆ ಹೋಗ್ತಾ ಇದ್ದೇವೆ. ಇವತ್ತು ಅಲ್ಲಿ ಗಮ್ಮತ್ತುಂಟು. ಮದುಮಗಳಿಗೆ ಊಟಕ್ಕೆ ಕರೆದಿದ್ದಾರೆ, ಅಂದರೆ ಐಶು ಮತ್ತು ಸೂರಜನ್ನು ಊಟಕ್ಕೆ ಕರೆದಿದ್ದಾರೆ. ಹಾಗಾಗಿ ನಾವು ಕೂಡ ಹೋಗ್ತಾ ಇದ್ದೇವೆ. ಆ ಕಡೆಯಿಂದ ಮುನ್ಯಕ್ಕ ಅಂದರೆ ದೀಕ್ಷಮಕ್ಕ ಮಂಜೇಶ್ವರದಿಂದ, ರೇಷ್ಮಕ್ಕ, ನನ್ನ ತಂಗಿ ದೀಕ್ಷೆ ಇವರೆಲ್ಲ ಬರ್ತಾರೆ. ಎಲ್ಲರ ಲೆಕ್ಕದಲ್ಲಿ ದಿವ್ಯಾಕ್ಕನ ಮನೆಯಲ್ಲಿ ತಮ್ಮನ. ಹಾಗೆ ನಾವೀಗ ಸ್ಟೇಟ್ ಬ್ಯಾಂಕ್ ರೀಚ್ ಆಗಿದ್ದೇವೆ. ನೋಡಿ, ಸ್ಟೇಟ್ ಬ್ಯಾಂಕಲ್ಲಿ ಈ ರೀತಿ ಬೀದಿ ಬದಿ ವ್ಯಾಪಾರ ಇರ್ತದಲ್ಲ, ನನಗೆ ಬಸ್ಸಲ್ಲಿ ಕೂತ್ಕೊಂಡು ಇದನ್ನೆಲ್ಲ ನೋಡೋದಂದರೆ ತುಂಬಾ ಇಷ್ಟ. ನೋಡಿ, ನಮ್ಮ ಲೇಡಿ ಕೋಶನ್ ಹಾಸ್ಪಿಟಲ್, ಗೌರ್ಮೆಂಟ್ ಹಾಸ್ಪಿಟಲ್ ಅದು. ನೋಡಿ, ಇಲ್ಲಿ ಸೆಂಟ್ರಲ್ ಮಾರ್ಕೆಟ್ ಉಂಟು ಒಳಗಡೆ. ಅಲ್ಲಿ ಹೋದರೆ ನಿಮಗೆಲ್ಲ ಸಿಗ್ತದೆ, ಡ್ರೆಸ್, ಚಪ್ಪಲ್ಸ್, 1 ಗ್ರಾಮ್ ಗೋಲ್ಡ್ ಇದು ಶಾಪ್ ಎಲ್ಲ ತುಂಬ ಜಾಸ್ತಿ ಉಂಟು ಅಲ್ಲಿ. ಹಾಗೆಯೇ ಇದು ನೋಡಿ, ನಾವಿಲ್ಲಿ ಈರೋಲ್ ಅಂತ ಹೇಳ್ತೇವೆ. ಕನ್ನಡದಲ್ಲಿ ಎಂತ ಹೇಳ್ತಾರೆ ಅಂತೇಳಿ ಮರ್ತೋಯ್ತು ನನಗೆ. ಈರೋಲ್ ಇದು ತುಂಬ ತಂಪು. ಈ ಟೈಮಲ್ಲಿ ಅಂತೂ ತುಂಬ ಸೇಲ್ ಆಗ್ತದೆ. ಇದು ತಿನ್ನಲಿಕ್ಕೆ ಒಳ್ಳೆಯದಾಗ್ತದೆ, ಸ್ವೀಟ್ ಇರ್ತದೆ. ಇದು ನೋಡಿ, ನೇತ್ರಾವತಿ ಸೇತುವೆ. ಇಲ್ಲಿ ಒಂದು ಸೈಡ್ ಬ್ರಿಡ್ಜ್ ಕೆಲಸ ಆಗ್ತಾ ಉಂಟು, ಒಂದು ಸೈಡಿಂದ ಮಾತ್ರ ಬಿಡ್ತಾ ಇದ್ದಾರೆ. ಹಾಗಾಗಿ ಇಲ್ಲಿ ತುಂಬ ಹೊತ್ತು ವೆಯ್ಟಿಂಗ್ ಸಿಗ್ತದೆ, ಟ್ರಾಫಿಕ್ ಆಗಿರ್ತದೆ. ಇಲ್ಲದೆ ಒಂದು ಟೈಮ್ ತಾಗ್ತದೆ. ಇಲ್ಲಿ ಒಂದು ಅರ್ಧ ಮುಕ್ಕಾಲು ಗಂಟೆ ವೇಸ್ಟ್ ಆಗ್ತದೆ. ಅಕ್ಕನ ಮನೆ ರೀಚ್ ಆದ್ವಿ ನಾವು. ಡ್ರೆಸ್ ಎಲ್ಲ ಚೇಂಜ್ ಮಾಡಿ ವರ್ಷ ಕೂತಿದ್ದಾನೆ. ದೀಕ್ಷಾ, ನನ್ನ ಮುನ್ಯಕ್ಕ ಎಲ್ಲ ಕೂತಿದ್ದಾರೆ. ವೆಯ್ಟ್ ಮಾಡ್ತಾ ಇದ್ದೇವೆ. ದೊಡ್ಡಮ್ಮ, ರೇಷ್ಮಕ್ಕನ ದೊಡ್ಡ ಮಗಳು, ನಾನು ಎಲ್ಲ ಕೂತಿದ್ದೇವೆ. ಇಲ್ಲಿ ದಿವ್ಯಕ್ಕ ಮೀನು ಫ್ರೈ ಮಾಡ್ತಾ ಇದ್ದಾರೆ. ಈ ಕಡೆ ಇರೋದು ನನ್ನ ಅಣ್ಣನ ಹೆಂಡತಿ ಬಾಬಿ, ನಮ್ಮದು. ಅಂದರೆ ಕ್ಯಾಟ್ರಿಂಗಿಗೆ ಹೇಳಿದ್ದಾರೆ, ಮೀನು ಮಾತ್ರ ಫ್ರೈ ಮಾಡ್ತಾಯಿದ್ರು. ಈಗ ಐಶು ಅವರು ಊಟಕ್ಕೆ ಕೂತಿದ್ದಾರೆ. ಸೇಮಿಗೆ ಮತ್ತು ಮಟನ್ ಸಾಂಬಾರಿತ್ತು. ಸೇಮಿಗೆ, ಮಟನ್ ಸಾಂಬಾರು, ಕಬಾಬ್ ಇತ್ತು, ಚಿಕನ್ ಚಿಲ್ಲಿ ಇತ್ತು, ಆಮೇಲೆ ಸ್ವೀಟಲ್ಲಿ ಸೀರಾ ಇತ್ತು. ಹಾಗೆಯೇ ಮಕ್ಕಳದ್ದು ಊಟ ಆಗ್ತಾ ಉಂಟು ಈಗ. ಮಕ್ಕಳಿಗೆ ತುಂಬ ಖುಷಿ, ಎಲ್ಲರೂ ಒಟ್ಟಿಗೆ ಆಗುವಾಗ ಮಕ್ಕಳಿಗೆ ಖುಷಿ ಆಗ್ತದೆ. ಈಗ ನಮ್ಮದು ಊಟ ಆಗ್ತಾ ಉಂಟು, ಮನೆಯವರದ್ದು. ನಾವು ಲಾಸ್ಟಿಗೆಲ್ಲ ಊಟ ಮಾಡ್ತಾಯಿದ್ವಿ. ಬಾವ, ರೇಷ್ಮಕ್ಕನ ಹಸ್ಬೆಂಡ್, ದೀಕ್ಷಾನ ಹಸ್ಬೆಂಡ್, ದೀಕ್ಷಾ, ಮುನ್ಯಕ್ಕ, ನಾನು ಎಲ್ಲ ಒಟ್ಟಿಗೆ ಊಟ ಮಾಡ್ತಾಯಿದ್ದೇವೆ. ಈಗ ಐಶು ಅವರು ಹೊರಟು, ಅವ್ರಿಗೆ ಬೇರೆ ಕಡೆ ಹೋಗ್ಲಿಕ್ಕೆ ಉಂಟಂತೆ, ಹಾಗಾಗಿ ಹೊರಟರು. ಅವ್ರಿಗೆ ಬಾಯ್ ಮಾಡಲಿಕ್ಕೆ ನಾವೆಲ್ಲ ಇಳಿದು ಬರ್ತಾಯಿದ್ದೇವೆ. ಇಳಿದು ಬರುವಾಗ ಸ್ಟೆಪ್ಪಲ್ಲಿ ಅದೇ ತಮಾಷೆ ಮಾಡ್ತಾಯಿದ್ದೇವೆ, ಕಾಲು ತುಳಿತ ಆಗ್ಬೋದು ಅಂತ ಹೇಳಿ. ಅಂದರೆ ತುಂಬ ಜನ ಇದ್ವಲ್ಲ ನಾವು, ಹಾಗೆ ತಮಾಷೆ ಮಾಡಿಕೊಂಡು ನಗಾಡಿಕೊಂಡು ಐಶುಗೆ ಬಾಯ್ ಮಾಡಲಿಕ್ಕೆ ಹೋಗ್ತಾ ಇದ್ದೇವೆ. ಬಾಯ್ ಐಶು ಅಕ್ಕ. ಐಶುಗೆ ಬೇಜಾರು, ನಾವೆಲ್ಲ ಒಟ್ಟಿಗಿದ್ದೇವಲ್ಲ, ಅವಳು ಸೇರ್ತಿದ್ಲು ಇಲ್ಲದಿದ್ದರೆ. ಹಾಗಾಗಿ ಹೋಗಬೇಕಲ್ಲ ಅಂತ ಹೇಳಿ ಬೇಜಾರು. ನಮ್ಮನ್ನೆಲ್ಲ ಕರಿತಾ ಇದ್ಲು, ಅದಕ್ಕೆ ನಾವು ತಮಾಷೆ ಮಾಡ್ತಾ ಇದ್ವಿ. ಆಯಿತು, ನಿಂದು ಡಿಕ್ಕಿ ಓಪನ್ ಮಾಡು ಕಾರಿದ್ದು, ನಾವು ಸಹ ಬರ್ತೇವೆ ಡಿಕ್ಕಿಯಲ್ಲಿ ಕುತ್ಕೊಂಡು ಅಂತ ಹೇಳಿ. ಐಶು ಅವರು ಹೊರಟರು. ಇದು ದಿವ್ಯಕ್ಕನ ಓನರ್ ಮನೆಯದ್ದು ಗಾರ್ಡನ್. ಚೆಂದ ಕಾಣ್ತೈತೆ, ಅದಕ್ಕೊಂದು ಸಣ್ಣ ಕ್ಲಿಪ್ಪಿಂಗ್ ತೆಗೆದೆ. ಆಮೇಲೆ ಮಕ್ಕಳು ಕೂಡ ಸಂಜೆ ಹೊತ್ತಿಲ್ಲೇ ತೊಕ್ಕೋಟ ಹತ್ರ ಹೋಗಿ ಬರ್ತೇವೆ, ಒಂದು ವಾಕಿಂಗ್ ಹೋಗಿ ಬರ್ತೇವೆ ಅಂತ ಹೇಳಿ ಮಕ್ಕಳು ಕೂಡ ಹೊರಟರು. ದಿವ್ಯಕ್ಕೆ ಇರೋದು ರೆಂಟ್ ಹೌಸಲ್ಲಿ, ಮೇಲೆ ಫಸ್ಟ್ ಫ್ಲೋರಲ್ಲಿ ಇರೋದು. ಕೆಳಗೆ ಅಲ್ಲಿ ಶಾಪ್ ಉಂಟು. ಇದು ಓನರ್ ಮನೆ, ಪಕ್ಕದಲ್ಲೇ ಓನರ್ ಮನೆ ಕೂಡ ಉಂಟು. ಇದು ನೆಕ್ಸ್ಟ್ ಡೇ ಮಾರ್ನಿಂಗ್. ಮಕ್ಕಳೆಲ್ಲ ಸಿಟಿ ಸೆಂಟರ್ಗೆ ಹೊರಟಿದ್ದಾರೆ. ವರ್ಷವನ್ನು ಕರ್ಕೊಂಡು ಹೋಗ್ತಾ ಇಲ್ಲ, ಅವರು ಮಾತ್ರ ಹೋಗ್ತಾ ಇದ್ದಾರೆ. ನಾವೆಲ್ಲ ಮನೇಲಿದ್ದೇವೆ. ಮಕ್ಕಳಿಗೆ ಖುಷಿ ಅಲ್ಲ, ಎಂಜಾಯ್ ಮಾಡಿದ್ದು ಬಂತು ಅಂತ ಹೇಳಿ ಎಲ್ಲ ಸೇರಿಕೊಂಡು ಒಂದು ಮೀಟಿಂಗ್ ಮಾಡಿ ಸಿಟಿ ಸೆಂಟರಿಗೆ ಹೊರಟಿದ್ದಾರೆ. ಹಾಗಾಗಿ ಇವರು 4 ಜನ ಹೋಗ್ತಾ ಇದ್ದಾರೆ. ನನ್ನ ಅಕ್ಕನ ಮಗಳು 2, ಮತ್ತು ಇನ್ನೊಂದು ಅಕ್ಕನದು ಮಗಳು ಒಬ್ಬಳು, ನನ್ನ ಮಗಳು, 4 ಜನ ಹೋಗ್ತಾ ಇದ್ದಾರೆ. ನಾನು ವರ್ಷವನ್ನು ಕಳಿಸಲಿಲ್ಲ ಅವರ ಜೊತೆ. ವರ್ಷ ಮನೆಯಲ್ಲೇ ಇದ್ದ, ಅದಕ್ಕೆ ನನ್ನ ಇನ್ನೊಂದು ಅಕ್ಕ ರೇಷ್ಮಕ್ಕ ಹೇಳ್ತಿದ್ದು, ನಾನೀಗ ಹೊರಗಡೆ ಕರ್ಕೊಂಡು ಹೋಗ್ತೇನೆ ಅಂತ ಹೇಳಿ. ಅವನಿಗೆ ಸ್ವಲ್ಪ ಬೇಜಾರಾಯಿತು, ಮತ್ತು ಒಬ್ಬನೇ ಇರ್ತಾನಲ್ಲ ಮನೆಯಲ್ಲಿ, ಹಾಗೆ. ಮತ್ತು ನನ್ನ ಅಕ್ಕ ಹೇಳಿದ್ದು, ನಾನು ಕರ್ಕೊಂಡು ಹೋಗ್ತೇನೆ ಅಂತೇಳಿ. ಹಾಗೆ ಸ್ವಲ್ಪ ಖುಷಿಯಲ್ಲಿದ್ದ. ಮತ್ತು ಕೆಳಗಡೆ ಓನರಿದ್ದು ರಿಲೇಟಿವ್ ಇದ್ದಾರೆ, ಅವರ ಮಗು ಇತ್ತು ಮನೆಯಲ್ಲಿ, ಅವಳ ಜೊತೆ ಸ್ವಲ್ಪ ಆಟ ಆಡ್ತಾ ಇದ್ದ. ನೋಡಿ, ರೇಷ್ಮಕ್ಕ ಕರ್ಕೊಂಡು ಹೋದ್ರು. ಅವರು ತೊಕ್ಕೋಟು ಮತ್ತು ಉಳ್ಳಲಕ್ಕೆಲ್ಲ ಹೋಗಿ ಮೀನು ತೊಗೊಂಡು ಬರ್ತೇವೆ ಇವತ್ತು ಪದಾರ್ಥಕ್ಕೆ ಅಂತೇಳಿ ಹೊರಟಿದ್ದಾರೆ. ಸಂಜೆ ತನಕ ದಿವ್ಯಕ್ಕನ ಮನೇಲಿ ಇದ್ವಿ. ಈಗ ಸ್ನಾನ ಎಲ್ಲ ಮಾಡಿ ಫ್ರೆಶ್ ಅಪ್ ಆಗಿ ಉಳ್ಳಲಕ್ಕೆ ಹೊರಟಿದ್ವಿ. ನಾನಿವತ್ತು ಮನೆಗೆ ಹೋಗೋಳು, ಕುತ್ಕೊಳ್ಳಿಸಿದ್ರು, ಕುತ್ಕೋ ಇವತ್ತೊಂದು ದಿನ ಕುತ್ಕೋ, ಉಳ್ಳಲದಲ್ಲಿ ಉರುಸುಂಟು, ಹೋಗಿ ಬರುವ ಅಂತ ಹೇಳಿ. ದೊಡ್ಡಮ್ಮನ ಮನೆ ಇರೋದು ಉಳ್ಳಲದಲ್ಲಿ, ಹಾಗಾಗಿ ರಿಕ್ಷಾದಲ್ಲಿ ಹೊರಟ್ವಿ. ದಿವ್ಯಕ್ಕನ ಮನೆಯಿಂದ ದೊಡ್ಡಮ್ಮನ ಮನೆಗೆ ಹೊರಟ್ವಿ. ಅಲ್ಲಿಂದ ನೋಡಿ ಈಗ ಉರುಸಿಗೆ ಬಂದಿದ್ದೇವೆ. ಇದು ಮನೆ ಹತ್ತಿರನೇ, ನಾವು ನಡೆದುಕೊಂಡೇ ಬರೋದು. ನಮ್ಮ ಮನೆ ಎದುರಿಂದನೇ ಹೋಗ್ಬೇಕು ಇಲ್ಲಿಗೆ.
ಹಾಗಾಗಿ ಉರುಸಲ್ಲಿ ಏನೆಲ್ಲ ಸಂತೆ ಎಲ್ಲ ಬಂದಿದೆ ನೋಡುವ ಅಂತೇಳಿ ಹೊರಟಿದ್ದೇವೆ. ನಾನು, ದೀಕ್ಷಾ, ಮುನ್ಯಕ್ಕ, ರೇಷ್ಮಕ್ಕ ಇಷ್ಟೇ. ಮಕ್ಕಳು ಎಲ್ಲ ಸಿಟಿ ಸೆಂಟರ್ಗೆಲ್ಲ ಹೋಗಿ ಬಂದು ರೇಷ್ಮಕ್ಕನ ಮನೆಗೆ ಹೋಗಿದ್ದಾರೆ. ರೇಷ್ಮಕ್ಕನ ಮನೆ ಎಕ್ಕೂರಲ್ಲಿ, ಅಲ್ಲಿ ಹೋಗಿ ಫ್ರೆಶ್ ಅಪ್ ಆಗಿ ಬರ್ತೇವೆ ಅಂತೇಳಿ ಹೋಗಿದ್ದಾರೆ. ನೋಡಿ ಇದೆಲ್ಲ ಸರ ಉಂಟಲ್ಲ, ಖಾಲಿ 50 ರೂಪಾಯಿಗೆ. ನಾವೇನು ತಗೊಳ್ಳಿಲ್ಲ, ಜಸ್ಟ್ ನೋಡಿಕೊಂಡು ಬರುವ ಅಂತೇಳಿ ಹೋದದಷ್ಟೇ. ನೋಡಿ ಇಲ್ಲಿ 20 ರೂಪೀಸ್ಗೆ ತುಂಬ ಒಳ್ಳೊಳ್ಳೆ ಐಟಮ್ಸ್ ಎಲ್ಲ ಇತ್ತು. ಈ ಹೊಸ ಮನೆ ಅಥವಾ ಬಾಡಿಗೆ ಮನೆಗೆಲ್ಲ ಶಿಫ್ಟ್ ಆಗೋವರಿಗೆ ಏನಾದರೂ ಬೇಕಿದ್ರೆ ತಗೊಂಡು ಮಸೀದಿ ಕಾಣ್ತಾ ಉಂಟು. ನಾವು ಮಸೀದಿ ತನಕ ಹೋಗಿ ಅಲ್ಲಿಂದ ಮತ್ತೆ ರಿಟರ್ನ್ ಬಂದ್ವಿ. ತುಂಬ ರಶ್ ಕೂಡ ಇತ್ತು, ರಾತ್ರಿ ಹೊತ್ತೇ ಇಲ್ಲಿ ರಶ್ ಇರೋದಂತೆ ಜಾಸ್ತಿ. ಇಂಥದ್ದು ಪಾತ್ರೆ ಸ್ಪೂನ್ ಎಲ್ಲ ಜಾಸ್ತಿ ಇತ್ತು, ಇಂಥದ್ದು ಶಾಪ್ಗೂ ಜಾಸ್ತಿ ಇತ್ತು. ಸೆರಾಮಿಕ್ ಕೂಡ ಇತ್ತು, ಫೈಬರ್ ಟೈಪಲ್ಲಿ ಬರ್ತದಲ್ವ ಪಾತ್ರೆ, ಅಂಥದ್ದು ಕೂಡ ಇತ್ತು. ತುಂಬ ಸ್ಟಾಲ್ ಹಾಕಿದ್ರು ಇಂಥದ್ದು. ರೇಟ್ ಕೂಡ ಸ್ವಲ್ಪ ಜಾಸ್ತಿನೇ ಹೇಳ್ತಿದ್ರು. ಯಾವುದೇ ಉಳಿಯುತ್ತಿಲ್ಲ. ಹಳೆಕಳ ಭಾಗದಲ್ಲಿ ನೋಡಿ ಗೇಟ್ ಹತ್ತಿರದಿಂದ ಮಸೀದಿ ಹೀಗೆ ಕಾಣ್ತದೆ. ಒಳಗಡೆ ತುಂಬ ರಶ್ ಇದ್ದರು. ನಾವು ಅಲ್ಲಿ ಗೇಟ್ ಹತ್ತಿರದಿಂದ ಈ ಕಡೆ ಬಂದ್ವಿ. ಈ ಕಡೆ ಕೂಡ ಸ್ಟಾಲ್ಸ್ ಉಂಟು. ಹಾಗೆ ಒಂದು ರೌಂಡ್ ಹಾಕಿಕೊಂಡು ಬಂದ್ವಿ. ನಾನಿಲ್ಲಿ ಒಂದು ಫ್ಲಾಸ್ಕ್ ತೊಗೊಂಡೆ 80 ರೂಪೀಸಿಗೆ. ನನಗೆ ಇಷ್ಟ ಆಯಿತು, ಹಾಗಾಗಿ ಒಂದು ಫ್ಲಾಸ್ಕ್ ತೊಗೊಂಡೆ ಇಲ್ಲಿಂದ. അതുകൊണ്ട് സംബന്ധപ്പെട്ട ഉസ്വാരി ಅದರ ಬಗ್ಗೆ ಗಮನ ಹರಿಸಲು ಕೇಳೋಣ. ಊರು ಸಂದರ್ಶನಕ್ಕೆ ಬಂದಿರುವ ಕೂಡಲೇ ಸಂದರ್ಶನಗಾರರು ತಮ್ಮ ನಮಗೆ ಕಳೆದು ಹೋದ ಇಲ್ಲಿ ಐಸ್ ಕ್ರೀಮ್ ನೋಡಿ, ಯಾವ ಯಾವ ಐಸ್ ಕ್ರೀಮ್ ಉಂಟು ಅಂತ ಹೇಳಿ ಫ್ಲೇವರಲ್ಲಿ. ಎಗ್ಗಲ್ಲಿ ನೋಡಿ, ಎಗ್ ಪೆರಿ ಪೆರಿ ಎಗ್ ಕುಲ್ಫಿ ಉಂಟು, ಶೇಜ್ವಾನ್ ಎಗ್ ಕುಲ್ಫಿ ಉಂಟು. ನನಗೆ ಹೆಸರು ಕೇಳುವಾಗಲೇ ಒಂಥರ ಆಗ್ತಿತ್ತು. ಆದರೆ ಎಗ್ಗಲ್ಲಿ ಐಸ್ ಕ್ರೀಮ್ ಅಂದರೆ ಇಷ್ಟ ಆಗೋದಿಲ್ಲಲ್ಲ, ಕೆಲವರಿಗೆ ಇಷ್ಟ ಆಗ್ಬೋದು. ಚೀಸಿ ಎಗ್ ಕುಲ್ಫಿ, ಆಮೇಲೆ ಸ್ಪೆಷಲ್ ಎಗ್ ಕುಲ್ಫಿ, ಹಾಗೆಯೇ ಚಾಕ್ಲೇಟ್ ಐಸ್ ಕ್ರೀಮ್ಸ್ ನೋಡಿ, ಚಾಕ್ಲೇಟ್ ಇದ್ದು ಫೌಂಟೇನ್ ಮಾಡಿದ್ದಾರೆ ನೋಡಿ, ಚೆಂದ ಕಾಣ್ತಾ ಇತ್ತು. ಹಾಗೆಯೇ ಈ ರೀತಿ ಫಿಶ್ ಇದು ಉಂಟಲ್ಲ, ಸಣ್ಣ ಸಣ್ಣ ಟ್ಯಾಂಕ್ ಬೌಲು ಇದೆಲ್ಲ ಇತ್ತು. 50 ರೂಪೀಸಿಗೆ ಒಂದು ಗ್ಲಾಸಲ್ಲಿ ಕೊಡ್ತಿದ್ದು, ಪ್ಲಾಸ್ಟಿಕ್ ಗ್ಲಾಸಲ್ಲಿ ಒಂದು 4-5 ಫಿಶ್ ಇತ್ತು ಸಣ್ಣ ಸಣ್ಣದು. ಹಾಗೆಯೇ ಈ ರೀತಿ ಬೌಲಲ್ಲಿ ಕೂಡ ಸೇಲ್ ಮಾಡ್ತಾಯಿದ್ರು. ಈ ರೀತಿ ಪರ್ಫ್ಯೂಮ್ ಇದ್ದು ಕೂಡ ಸ್ಟಾಲ್ ತುಂಬಾ ಇತ್ತು, ಅಲ್ಲಲ್ಲಿ ಇತ್ತು ಇಂಥದ್ದು ಸ್ಟಾಲೆಲ್ಲ. ಹಾಗೆ ಸಂತೆ ಮುಗಿಸಿಕೊಂಡು ಬಂದು ದೊಡ್ಡಮ್ಮನ ಮನೆಯಲ್ಲಿ ಮಕ್ಕಳು ಸ್ವಲ್ಪ ಹೊತ್ತು ಆಟ ಆಡಿದರು. ಆಮೇಲೆ ರಾತ್ರಿ ಮಲಗಿದ್ವಿ. ಬೆಳಗ್ಗೆ ಬೇಗನೆ ನಾವಿಲ್ಲಿಂದ ಹೊರಟ್ವಿ. ನೋಡಿ ಮನೆ ಹತ್ತಿರನೇ ರೋಡ್ ಇರೋದು ನೋಡಿ, ಬಸ್ ಹೋಗುವಂಥ ರೋಡು. ಇದು ನಮ್ಮದು ಮನೆ. ಮಕ್ಕಳಿಗೆ ಖುಷಿ, ಹಾಗಾಗಿ ಆಟ ಆಡ್ತಾ ಇದ್ದಾರೆ. ಇನ್ನು ಬೆಳಗ್ಗೆ ನಾವು ಕೂಡ ಹೊರಡೋದು, ಬೇಗ ಹೋಗ್ತೇವೆ. 2 ದಿನ ತುಂಬಾ ಎಂಜಾಯ್ ಮಾಡಿದ್ವಿ, ತುಂಬಾ ಖುಷಿ ಆಯಿತು. ಇಲ್ಲಿ ನಾನು ಕೆಲವು ಫೋಟೋಸ್ ಎಲ್ಲ ಆ್ಯಡ್ ಮಾಡಿದ್ದೇನೆ. ಇಲ್ಲಿ ಮಕ್ಕಳ ಜೊತೆ ದಿವ್ಯಕ್ಕಿದ್ದಾರೆ ಫೋಟೋದಲ್ಲಿ. ಹಾಗೆಯೇ ದಿವ್ಯಕ್ಕ, ರೇಷ್ಮಕ್ಕ, ಮುನ್ಯಕ್ಕ ಅಂದರೆ ಅವರ ಹೆಸರು ದೀಕ್ಷ್ಮಾ. ಅವರೆಲ್ಲ ನನ್ನ ದೊಡ್ಡಮ್ಮನ ಮಕ್ಕಳು. ದೊಡ್ಡಮ್ಮ ಕೂಡ ಕೆಲವೊಂದು ಫೋಟೋದಲ್ಲಿ ಇದ್ದಾರೆ. ಅದು ನನ್ನ ದೊಡ್ಡಮ್ಮನ ಮಕ್ಕಳು ಅವರೆಲ್ಲ. ನಾನು ಮತ್ತು ದೀಕ್ಷಾ ಒಂದೇ ತಾಯಿಯ ಮಕ್ಕಳು.
ಇವರೆಲ್ಲ ದೊಡ್ಡಮ್ಮನ ಮಕ್ಕಳು. ನಾವೀಗ ಒಟ್ಟಿಗಿದ್ದೇವೆ. ನನ್ನ ತಂಗಿ ಅವ್ರ ಜೊತೆನೇ ಬೆಳೆದಿರೋದು, ಹಾಗಾಗಿ ನಾವು ತುಂಬ ಕ್ಲೋಸ್ ಇದ್ದೇವೆ. ಒಂದೇ ತಾಯಿಯ ಮಕ್ಕಳ ಹಾಗೆಯೇ ಇದ್ದೇವೆ ಇಷ್ಟರವರೆಗೆ. ಹಾಗೆಯೇ ಇದ್ದರೆ ಸಾಕು ಮುಂದೆ ಕೂಡ. ಹಾಗೆ ಫೋಟೋಸ್ ಎಲ್ಲ ನೋಡಿ ಚೆಂದ ಬಂದಿದೆ ಫೋಟೋಸ್ ಎಲ್ಲ ನೋಡಿ. ಈ ಫೋಟೋದಲ್ಲಿದ್ದಾರೆ ದೊಡ್ಡಮ್ಮ.